ಸ್ನೇಹಿತರೆ, ನೀವೆಲ್ಲರೂ ಕೂಡ ಗರ್ಜನೆಯ ರೀತಿ ಇರಬಹುದು, ಅಥವಾ ನಾಟಕ ಆಗಿರಬಹುದು, ಅಥವಾ ನಿಜ ಜೀವನದಲ್ಲಿ ಆಗಿರಬಹುದು. ಒಂದು ಸಾಮಾನ್ಯ ದೃಶ್ಯವನ್ನ ಗಮನಿಸಿರುತ್ತೀರಾ? ಅದೇನಪ್ಪಾ ಅಂತ ಅಂದ್ರೆ, ಯಾವುದೇ ಪರಿವಾರಕ್ಕೆ ಸೇರಿದಂತ ಆ ಮನೆಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವಳ ತಂದೆ ಅವಳನ್ನು ತಬ್ಬಿಕೊಂಡು ಅಳುತ್ತಾ ಇರ್ತಾರೆ. ಮತ್ತು ಅಣ್ಣನ ಜೊತೆ ಮನೆಯಲ್ಲಿರುವ ಅಕ್ಕ, ತಂಗಿ, ಅಮ್ಮ ಈ ರೀತಿ ಆ ಮನೆಗೆ ಸಂಬಂಧಪಟ್ಟಂತಹ ಆ ಹೆಣ್ಣು ಮದುವೆಯಾಗಿ ಮನೆ ಬಿಟ್ಟು ಹೋಗುವಾಗ, ವಿಶೇಷವಾಗಿ ಮನೆಯಲ್ಲಿನ ಗಂಡು ಮಕ್ಕಳು ಕೂಡ ಪಡುವಂತಹ ಸಂಕಟ, ವೇದನೆ ಇದೆಯಲ್ಲ, ಅದು ಅತ್ಯಂತ ಹೃದಯ ವಿದ್ರಾಯಕವಾಗಿ ಇರುತ್ತದೆ. ಗಂಡಸರು ಮದುವೆಯಾದರೆ ಒಂದು ಸಣ್ಣ ಬೀಜ ತಂದು ಅದನ್ನು ನಮ್ಮ ಮನೆ ಅಂಗಳದಲ್ಲಿ ನೆಟ್ಟಂತೆ. ಆದರೆ ಒಂದು ಹೆಣ್ಣು ಮಕ್ಕಳು ಮದುವೆ ಅನ್ನೋದು 20 ರಿಂದ 25 ವರ್ಷ ನೀರನ್ನು ಹಾಕಿ ಪ್ರೀತಿ ಮಮತೆಯಿಂದ ಬೆಳೆಸಿದಂತಹ ಮರವನ್ನ ಅದರ ಬುಡಸಹಿತ ಕಿತ್ತು ಇನ್ನೊಂದು ಮನೆಗೆ ಕಳಿಸಿದಾಗ, ಇಷ್ಟೆಲ್ಲ ಆದ ನಂತರ ಕೂಡ ಗಂಡನ ಮನೆಯಲ್ಲಿ ಅವಳಿಗೆ ನೆಮ್ಮದಿ ಸಿಕ್ಕರೆ ಸರಿ. ಆದರೆ ಅದರ ಭರವಸೆಯನ್ನು ಯಾರು ತಾನೇ ಕೊಡುವುದಕ್ಕೆ ಸಾಧ್ಯ? ಇದಕ್ಕೆ ಬಹಳ ಇತ್ತೀಚೆಗೆ ನಡೆದಂತಹ ತಮಿಳುನಾಡಿನ ತಿರುಪರಿ ಎಂಬಲ್ಲಿ ನಡೆದಂತಹ ರಿಧನ್ಯ ಅನ್ನುವಂತಹ ಹೊಸದಾಗಿ ಮದುವೆ ಆಗಿದ್ದಂತಹ ಯುವತಿಯ ಅಂತ್ಯ ಒಂದೇ ಸಾಕ್ಷಿಯಾಗಿದೆ. ಇವತ್ತು ತಮಿಳುನಾಡು ಮಾತ್ರವಲ್ಲದೆ ದೇಶಾದ್ಯಂತ ಒಂದು ಸುದ್ದಿ ಚರ್ಚೆ ಆಗ್ತಾ ಇದೆ. ನೋಡೋದಕ್ಕೆ ಅಷ್ಟು ಸುಂದರವಾಗಿರುವಂತಹ ಅವಳ ದಾರುಣಮಯ ಸಾವಿಗೆ ದೇಶದ ಪ್ರತಿಯೊಬ್ಬರೂ ಕೂಡ ಮರುಕವನ್ನು ಸೂಚಿಸಿದ್ದಾರೆ. ಈ ಒಂದು ಸಾವಿನ ಸುದ್ದಿ ಇವತ್ತು ಇಂಟರ್ನೆಟ್ನ ತುಂಬ ವೈರಲ್ ಆಗಿದೆ. ಸ್ನೇಹಿತರೆ, ಈಕೆ ಮದುವೆಗೆ ಅವಳ ತಂದೆ ಸುಮಾರು 2 ಕೋಟಿಗಿಂತಲೂ ಕೂಡ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ರು. ಅವಳ ತಂದೆಗೆ ಬನಿಯನ್ ವ್ಯಾಪಾರ, ರಿಯಲ್ ಎಸ್ಟೇಟ್ ಈ ಥರ ಸಾಕಷ್ಟು ಬಿಸ್ನೆಸ್ಗಳು ಇದ್ವು. ಇಷ್ಟೆಲ್ಲ ರೀತಿಯಲ್ಲಿ ಸ್ಥಿತಿವಂತರಾದಂತಹ ಇವರು ತುಂಬ ವರದಕ್ಷಿಣೆ ಹಣವನ್ನು ಕೊಟ್ಟು 80 ಲಕ್ಷ ರೂಪಾಯಿ ಕಾರನ್ನು ಕೂಡ ಕೊಟ್ಟು ಮಗಳಿಗೆ ಮೈತುಂಬ ಒಡವೆ, ವಸ್ತ್ರ, ಆಭರಣಗಳನ್ನು ಹೇರಿ ಕೋಟಿಗಟ್ಟಲೆ ಹಣವನ್ನು ಸುರಿದು ಮಗಳು ಚೆನ್ನಾಗಿ ಬದುಕಿ ಬಾಳಲಿ, ಅವಳಿಗೆ ಮುಂದೆ ಯಾವುದೇ ಕೊರತೆ ಉಂಟಾಗದೇ ಇರಲಿ ಅನ್ನುವಂತಹ ಭಾವನೆಯಿಂದ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ರು. ಇವತ್ತಿನ ಈ ಹಣದುಬ್ಬರ ಹಾಗೂ ಬೆಲೆ ಏರಿಕೆ ಸ್ಥಿತಿಯಲ್ಲಿ ಇಷ್ಟೆಲ್ಲ ಖರ್ಚನ್ನು ಮಾಡಿ ಮದುವೆ ಮಾಡೋದು ಅಂದರೆ ಅದು ನಿಜಕ್ಕೂ ತುಂಬ ದೊಡ್ಡ ವಿಷಯ. ಸ್ನೇಹಿತರೆ, ಈ ತಮಿಳುನಾಡಿನ ತಿರುಪುರ್ ಅನ್ನುವಂತಹ ಸ್ಥಳದಲ್ಲಿ ಇಂಥ ದೊಡ್ಡ ಕುಳಗಳ ಸಂಖ್ಯೆ ಜಾಸ್ತಿನೇ ಇದೆ ಎನ್ನುವುದು ಅತ್ಯಂತ ಸಾಮಾನ್ಯ ವಿಷಯ. ಈ ರಿಧನ್ಯ ತಂದೆ ಆಕೆಗೆ ಹಾಕಿದ್ದು 300 ಪೌಂಡ್ನಷ್ಟು ಅಪ್ಪಟ ಚಿನ್ನದ ಒಡವೆಗಳು. ಇದರ ಜೊತೆ ಅಳಿಯ ಅನ್ನುವಂತಹ ಆ ಮಹಾನ್ ವ್ಯಕ್ತಿಗೆ 70 ರಿಂದ 80 ಲಕ್ಷ ಬೆಲೆ ಬಾಳುವ ರೂಪಾಯಿಗಳ ಬ್ರಾಂಡೆಡ್ ಕಾರನ್ನು ಕೂಡ ಕೊಡಿಸಿದ್ರು. ಹಾಗೂ ಕೋಟಿ ರೂಪಾಯಿಯನ್ನು ಮೀರಿ ಖರ್ಚು ಮಾಡಿ ಅತ್ಯಂತ ವೈಭವದಿಂದ ಮಗಳ ಮದುವೆಯನ್ನು ಎಲ್ಲರೂ ಕೂಡ ಹಬ್ಬ ಎನ್ನುವ ರೀತಿಯಲ್ಲಿ ಮಾಡಿ ಮುಗಿಸಿದ್ರು. ಇನ್ನು ಒಳ್ಳೆಯ ಸುಲಕ್ಷಣವಾದಂತಹ ಹುಡುಗಿ ಜೊತೆ ಇಷ್ಟೆಲ್ಲ ವರದಕ್ಷಿಣೆ, ವರೋಪಚಾರ ಹಾಗೂ ಅವರು ಕೊಟ್ಟಂತಹ ದುಬಾರಿ ವೆಚ್ಚದ ಉಡುಗೊರೆಗಳನ್ನು ಕೈತುಂಬ ಪಡೆದಂತಹ ಅವರ ಅಳಿಯ ಅಂದರೆ ಈ ಕವಿನ್ ಕುಮಾರ್ ಎಂಬ ವ್ಯಕ್ತಿ, ಅವನು ಕೂಡ ಏನು ಸಾಮಾನ್ಯ ಅಲ್ಲ. ಅವನು ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ. ಆದರೂ ಕೂಡ ಅವನಿಗೆ ಪ್ರತಿ ತಿಂಗಳು ಬಾಡಿಗೆ ಹಣನೇ ಸುಮಾರು 20 ಲಕ್ಷ ರೂಪಾಯಿ ಬರ್ತಾ ಇತ್ತು. ಜೊತೆಗೆ ಫ್ಯಾಮಿಲಿ ಬಿಸ್ನೆಸ್ ಕೂಡ ಇತ್ತು. ಹಾಗೂ ಇವರು ಸುಮಾರು 4 ಕೋಟಿ ವೆಚ್ಚದ ಭವ್ಯವಾದಂತಹ ಒಂದು ಬಂಗಲೆಯನ್ನು ಕೂಡ ಹೊಂದಿದ್ರು. ಇಂತಹ ಒಂದು ದೊಡ್ಡ ಅನುಕೂಲಸ್ಥ ಪರಿವಾರಕ್ಕೆ ನಮ್ಮ ಮಗಳನ್ನು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟರೆ ಅಲ್ಲಿ ಮಗಳು ತುಂಬ ಸುಖದಿಂದ ಜೀವನ ಮಾಡ್ತಾಳೆ, ಒಂದು ಮದುವೆಯನ್ನು ಮಾಡಿಕೊಟ್ಟಿದ್ದು ನಮಗೆ ಸಾರ್ಥಕತೆ ಸಿಗುತ್ತೆ ಅಂತ ಸಾವಿರಾರು ಕನಸು ಹಾಗೂ ಸುಂದರ ನಿರೀಕ್ಷೆಗಳಿಂದ ಈ ಮದುವೆಯನ್ನು ಅವರು ಮಾಡಿಕೊಟ್ಟಿದ್ರು. ಆದರೆ ಈ ತಂದೆ ತಾಯಿಗಳ ಆ ಕನಸುಗಳೆಲ್ಲ ಬಹಳ ಬೇಗ ನುಚ್ಚು ನೂರಾಗಿ ಸುಟ್ಟು ಬೂದಿಯಾಗುತ್ತವೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಈ ರಿಧನ್ಯ ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಮೊದಲೇ ಮನಸ್ಥಿತಿಯವರಾದಂತಹ ಆಕೆ ಗಂಡ, ಅತ್ತೆ, ಮಾವ ಇವರೆಲ್ಲ ಅವಳ ಮೈ ಮೇಲೆ ಹೇರಲಾಗಿದ್ದಂತಹ ಸುಮಾರು 300 ಪೌಂಡ್ ಒಡವೆಗಳನ್ನು ಅಳೆದು ಚೆಕ್ ಮಾಡಿ, ಇದು ಯಾಕೆ ಇಷ್ಟು ಕಡಿಮೆ ಇದೆ, 500 ಪೌಂಡ್ ಚಿನ್ನ ಯಾಕೆ ಹಾಕಿಲ್ಲ, ಉಳಿದಂತಹ 200 ಪೌಂಡ್ ಚಿನ್ನ ಯಾವಾಗ ಹಾಕ್ತಾರಂತೆ, ನಿಮ್ಮಪ್ಪ ಆತನಿಗೆ ಬೇಗ ಇನ್ನೂ ಕೂಡ ಉಳಿದಂತಹ 200 ಪೌಂಡ್ ಒಡವೆಗಳನ್ನು ಮಾಡಿಸಿಕೊಡೋದಕ್ಕೆ ಹೇಳುವಂತೆ ಡೈನಿಂಗ್ ಟೇಬಲ್ ಸುತ್ತ ಕೂತು ಅವರೆಲ್ಲರೂ ಕೂಡ ರಣಹದ್ದುಗಳ ತರಹ ಅವಳಿಗೆ ಮೇಲಿಂದ ಮೇಲೆ ಟಾರ್ಚರ್ ಮಾಡಿದ್ದಾರೆ. ಮನೆಯಲ್ಲಿ ದೀಪ ಹಚ್ಚಿದ ನಂತರ 1 ಗಂಟೆ ಎಲ್ಲಿಯೂ ಕುಳಿತುಕೊಳ್ಳಬಾರದು ಎನ್ನುವ ಹಿಂಸೆ ಕೊಡುತ್ತಿದ್ದರಂತೆ. ಆ ಮನೆಗೆ ಏನೇನೋ ಆಸೆ ಮತ್ತು ಕನಸುಗಳಿಂದ ಬಂದಿದ್ದಂತಹ ರಿಧನ್ಯಾಗೆ ಅದು ಮೇಲ್ನೋಟಕ್ಕೆ ಬಹಳ ಸುಂದರವಾಗಿ ಕಾಣ್ತಿದ್ದಂತಹ ನರಕ ಅನ್ನುವಂತಹ ಸಂಗತಿ ಗೊತ್ತಿರಲಿಲ್ಲ. ಅಲ್ಲಿಗೆ ಬಂದ ನಂತರ ಹೆಜ್ಜೆ ಹೆಜ್ಜೆಗೂ ಅವಳಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಚಿತ್ರಹಿಂಸೆ ಶುರುವಾಯಿತು. ಅವಳು ಅಲ್ಲಿ ಏನು ಮಾಡಿದ್ರೂ ಕೂಡ ಅದು ತಪ್ಪು ಅನ್ನುವಂತೆ ಅವರೆಲ್ಲ ಅವಳನ್ನು ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವಳು ಅಲ್ಲಿ ಗೇಟ್ ಹಾಕಿದ್ರೂ ತಪ್ಪು, ಕಾಂಪೌಂಡ್ ಹತ್ರ ನಿಂತಿದ್ರೂ ತಪ್ಪು, ಯಾವುದನ್ನಾದರೂ ಮುಟ್ಟಿದ್ರೂ ಕೂಡ ತಪ್ಪು, ಅದು ಮುಟ್ಟಬೇಡ, ಇದು ಮುಟ್ಟಬೇಡ, ಅಲ್ಲಿ ನಿಂತ್ಕೋಬೇಡ, ಇದು ಹೊಸಮನೆ, ಇದರ ಪೂಜೆ ಮನೆಗೆ ಹೋಗಬೇಡ, ಅಡುಗೆ ಮನೆಗೆ ಕಾಲಿಡಬೇಡ ಅಂತ ಹೆಜ್ಜೆ ಹೆಜ್ಜೆಗೂ ರೂಲ್ಸನ್ನು ಹಾಕ್ತಾ ಅವಳಿಗೆ ಮಾನಸಿಕ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ಅವಳ ಯಮಯಾತನೆ ಎಷ್ಟು ಕ್ರೂರವಾಗಿತ್ತು ಅನ್ನೋದಕ್ಕೆ ಅವಳು ತಾನು ಸಾಯುವಂತಹ ಮುನ್ನ ತನ್ನ ಮನೆಗೆ ವಾಟ್ಸಪ್ನ ಮೂಲಕ ಕಳಿಸಿದಂತಹ ಒಂದು ಆಡಿಯೋ ಕ್ಲಿಪ್ ಅದೊಂದು ಸ್ಪಷ್ಟವಾದಂತಹ ಸಾಕ್ಷಿ. ಗತಿಗೆಟ್ಟವರ ಹಾಗೆ ಬಾಕಿ 200 ಪೌಂಡ್ ಚಿನ್ನವನ್ನು ನಿನ್ನ ತಂದೆಗೆ ಹೇಳಿ ತಗೊಂಡು ಬಾ ಅಂತ, ಅಥವಾ ಅದಕ್ಕೆ ತಗುಲುವಂತಹ ಹಣವನ್ನು ನಮಗೆ ತಂದುಕೊಡುವಂತೆ ಪೀಡಿಸುವುದಕ್ಕೆ ಶುರು ಮಾಡಿದ್ರು. ಇಷ್ಟಕ್ಕೂ ರಿಧನ್ಯ ಅನ್ನುವಂತಹ ಹೆಣ್ಣು ಯಾವುದೇ ತಪ್ಪನ್ನು ಮಾಡಿರಲಿಲ್ಲ. 200 ಪೌಂಡ್ನಷ್ಟು ಚಿನ್ನ ಅವಳ ಮೈ ಮೇಲೆ ಕಡಿಮೆ ಇದ್ದದ್ದೇ ಅವಳ ದೊಡ್ಡ ತಪ್ಪು ಅನ್ನುವಂತೆ ಅವರೆಲ್ಲ ನಿರ್ಧಾರ ಮಾಡಿದ್ರು.
ನೀವು ಯಾವ ಸೀಮೆ ಗಾಂಧಾರಿ ಮದುವೆಯನ್ನು ಮಾಡಿಕೊಟ್ರಿ? ನನ್ನ ಮಗನ ಬಿಸ್ನೆಸ್ನಿಂದಲೇ 5-6 ಕೋಟಿ ರೂಪಾಯಿ ಹಣ ಕೊಡೋದಕ್ಕೆ ಸಾಕಷ್ಟು ಜನ ಮುಂದೆ ಬರುತ್ತಿದ್ರು. ನಾವು ಅವರನ್ನೆಲ್ಲ ಬಿಟ್ಟು ನಿಮ್ಮಂಥವರ ಸಹವಾಸ ಮಾಡಿ ತಪ್ಪನ್ನು ಮಾಡಿದ್ವಿ. ನಾವು ಕೇಳಿದಷ್ಟು ಒಡವೆಯನ್ನು ಹಾಕುವ ಯೋಗ್ಯತೆ ನಿಮಗಿಲ್ಲ. ಈ ಊರಲ್ಲಿ ಎಷ್ಟೋ ಜನ ತಮ್ಮ ಅಳಿಯಂದಿರಿಗೆ 6 ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಮದುವೆ ಮಾಡಿದಂತಹ ಅನೇಕ ಜನ ಇದ್ದಾರೆ. ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ನೀವೇನು ಕೊಟ್ರಿ? ನೀವು ಕೊಟ್ಟಿದ್ದೆಲ್ಲ ಕೇವಲ ಜುಜುಬಿ. ನನ್ನ ಮಗ ಏನು ಬಿಕಾರಿನ? ಅವನನ್ನು ನಾವು ರಾಜನಂತೆ ನೋಡಿಕೊಂಡಿದ್ದೇವೆ. ಅವನ ಯೋಗ್ಯತೆಗೆ ತಕ್ಕಷ್ಟು ಹಣ ಕೊಡುವುದಕ್ಕೆ ಆಗಲ್ಲ ಅಂದ ಮೇಲೆ ನನ್ನ ಮಗನ ಯಾಕೆ ಮದುವೆಯಾದೆ ಎಂದೆಲ್ಲ ಅವಳಿಗೆ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಇವಳ ಮದುವೆಯಾಗಿದ್ದಂತಹ ಆ ಕವಿನ್ ಕುಮಾರ್ ಅನ್ನುವಂತಹ ಪುಣ್ಯಾತ್ಮ ದಿನದ 24 ಗಂಟೆ ಕೂಡ ಇವಳಿಗೆ ಮಾನಸಿಕ ಹಾಗೂ ದೈಹಿಕ ಹಿಂಸೆಯನ್ನು ಕೊಡುತ್ತಿದ್ದ. ರಾತ್ರಿಯ ಸಮಯದಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೂ ಆತ ಬಿಡ್ತಾ ಇರಲಿಲ್ಲ ಅನ್ನೋದನ್ನು ಕೂಡ ಆಕೆ ಅತ್ಯಂತ ವೇದನೆಯಿಂದ ಹೇಳಿಕೊಂಡಿದ್ದಾಳೆ. ಇಷ್ಟೇ ಅಲ್ಲದೆ ಇವರ ಇಡೀ ಕುಟುಂಬವೇ ದೊಡ್ಡ ಫ್ರಾಡ್ ಹಾಗೂ ಕ್ರಿಮಿನಲ್ ಪರಿವಾರ. ಇವರು ತುಂಬ ಚೆನ್ನಾಗಿ ನಾಟಕ ಮಾಡುತ್ತಾರೆ. ಮೇಲೆ ಮಾತ್ರ ಒಳ್ಳೆಯವರ ಹಾಗೆ ಮುಖವಾಡವನ್ನು ಹಾಕಿಕೊಂಡು ಎಲ್ಲರ ಮುಂದೆ ಪೋಸ್ ಕೊಡುವಂತಹ ಇವರ ಸ್ವಂತ ಮನೆಯಲ್ಲಿ ಇರುವಂತಹ ರೀತಿಯೇ ಬೇರೆ. ಇವರಂಥ ಸೈಕೋ ಮನಸ್ಥಿತಿ ಅವರನ್ನು ನಾನು ಇಲ್ಲಿಯವರೆಗೂ ನೋಡಿಲ್ಲ. ಇವರ ಮನೆಗೆ ಬಂದು ನನ್ನ ಜೀವನ ಸರ್ವನಾಶ ಆಯಿತು ಅಂತ ಆಡಿಯೋ ಕ್ಲಿಪ್ನಲ್ಲಿ ಅತ್ಯಂತ ದುಃಖದಿಂದ ಹೇಳಿಕೊಂಡಿದ್ದಾಳೆ. ಈ ಮದುವೆ ಫೋಟೋ ಹಾಗೂ ಕೆಲವು ವಿಡಿಯೋಗಳು ಈಗ ಇಂಟರ್ನೆಟ್ ತುಂಬ ಕೆಲವು ಕಡೆ ವೈರಲ್ ಆಗಿದೆ. ಆ ಒಂದು ಫೋಟೋಗಳಲ್ಲಿ ಆಕೆ ಯಾವುದೇ ಭಯ ಮತ್ತು ಆತಂಕ ಇಲ್ಲದೆ ಸಹಜವಾಗಿ ನಗುನಗುತ್ತಾ ತಾಳಿಯನ್ನು ಕಟ್ಟಿಸಿಕೊಂಡಿದ್ದಾಳೆ. ಇಬ್ಬರೂ ಕೂಡ ಪರಸ್ಪರ ಸಂತೋಷದಿಂದನೇ ವಿಚಾರವನ್ನು ಬದಲಾಯಿಸಿಕೊಂಡಿದ್ದಾರೆ. ಆದರೆ ಮದುವೆ ಆದಂತಹ ಮುಂದಿನ 10 ದಿನಗಳಲ್ಲಿ ಗಂಡನ ಮನೆಯವರ ನಿಜಮುಖ ಅವಳಿಗೆ ಗೊತ್ತಾಗಿದೆ. ಸ್ನೇಹಿತರೆ, ರಿಧನ್ಯ ಕೊಯಂಬತ್ತೂರಿನ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದ ಯುವತಿ. ಅವಳ ಬಗ್ಗೆ ಅವಳ ಆಪ್ತರು, ಸಂಬಂಧಿಕರು ಹಾಗೂ ಪರಿಚಿತರಲ್ಲಿ ತುಂಬ ಉತ್ತಮವಾದಂತಹ ಅಭಿಪ್ರಾಯ ಇದೆ. ಆ ಹುಡುಗಿ ತುಂಬ ಮುಗ್ಧೆ, ಓದಿನಲ್ಲೂ ಕೂಡ ತುಂಬ ಜಾಣೆ. ಅಷ್ಟು ದೊಡ್ಡ ಮನೆಯ ಹುಡುಗಿ ಆದರೂ ಕೂಡ ಅವಳಿಗೆ ಹೆಚ್ಚು ಸ್ನೇಹಿತರಿರಲಿಲ್ಲ. ಅವಳು ಯಾರ ಜೊತೆ ಕೂಡ ಸುತ್ತಾಡ್ತಾ ಇರಲಿಲ್ಲ. ಅವಳಾಯಿತು, ಅವಳ ಕುಟುಂಬ ಆಯಿತು ಹಾಗೂ ವ್ಯಾಸಂಗ, ಇಷ್ಟು ಮಾತ್ರ ಅವಳ ಜೀವನ ಆಗಿತ್ತು. ಅವಳ ಅಕ್ಕಪಕ್ಕದವರು ಈಕೆಯನ್ನು ನಾವು ಬಹಳ ವರ್ಷಗಳಿಂದಲೂ ಕೂಡ ನೋಡ್ತಾ ಬಂದಿದ್ದೀವಿ, ತುಂಬ ಒಳ್ಳೆಯ ಹುಡುಗಿ, ಅಂಥವರಿಗೆ ದೇವರು ಇಷ್ಟೊಂದು ಅನ್ಯಾಯ ಮಾಡಬಾರದಿತ್ತು ಅಂತ ಎಲ್ಲರೂ ಕೂಡ ತುಂಬ ದುಃಖದಿಂದ ಹೇಳಿಕೊಂಡಿದ್ದಾರೆ. 27 ವರ್ಷ ವಯಸ್ಸಿನ ಈ ರಿಧನ್ಯ ಸಾಯೋದಕ್ಕೆ ಮದುವೆ ಆದ್ಲು ಅಂತ ಅನಿಸುತ್ತೆ. ಮದುವೆ ಆದಂತಹ 10 ದಿನದಲ್ಲಿ ತನ್ನ ಗಂಡನ ಮನೆಯಲ್ಲಿ ತಾನು ಅನುಭವಿಸುವುದಕ್ಕೆ ಶುರು ಮಾಡಿದಂತಹ ಆ ಹಿಂಸೆ ಬಗ್ಗೆ ಅವಳು ತನ್ನ ಮನೆಯವರಿಗೆ ವಿವರಿಸಿದ್ದಾಳೆ. ಆದರೆ ಮದುವೆ ನಂತರ ಇದ್ದ ವಿರಸ ಹಾಗೂ ಮನಸ್ತಾಪ ಸಾಮಾನ್ಯ. ಇನ್ನೂ ಕೂಡ ಜೀವನ ತುಂಬ ದೊಡ್ಡದಿದೆ. ನೀನು ಬದುಕಿ ಬಾಳಬೇಕಾದವಳು. ಇದನ್ನೆಲ್ಲ ಆರಂಭದಲ್ಲಿ ಸ್ವಲ್ಪ ಸಹಿಸಿಕೊಂಡು ಸುಧಾರಿಸಿಕೊಂಡು ಹೋಗುವಂತೆ ಆಕೆಯ ತವರು ಮನೆಯವರು ಆಕೆಗೆ ಬುದ್ಧಿವಾದವನ್ನು ಹೇಳಿದ್ದಾರೆ. ಆ ದಿನ ಕಳೆದ ಮೇಲೆ ಮತ್ತೆ ಅಲ್ಲಿ ಸಮಸ್ಯೆ ತಲೆದೂರಿದೆ. ಆಕೆ ಗಂಡನ ಮನೆಯವರ ಆರೋಪ ಒಂದೇ, ಯಾಕೆ ನೀವು ಇನ್ನೂ 200 ಪೌಂಡ್ ಒಡವೆ ಹಾಕಿಲ್ಲ? ನಮ್ಮ ಮಗ ಬಿಸ್ನೆಸ್ ಮಾಡೋದಕ್ಕೆ ನೀವು ಕೋಟಿಗಟ್ಟಲೆ ಹಣವನ್ನು ಕೊಡಲಿಲ್ಲ ಅನ್ನೋದು ಆಗಿತ್ತು. ಈಗ ಇವರು ಕೇಳಿದ್ದನ್ನು ನಿಂತ ಕ್ಷಣದಲ್ಲಿ ಆಕೆ ಪೋಷಕರು ಕೊಡಬಹುದಿತ್ತು. ಆದರೆ ಅವರು ಏನು ಕೇಳಿದ್ದರೋ ಅದನ್ನು ಅವರು ಕೊಟ್ಟರೂ ಕೂಡ ತಮ್ಮ ಮಗಳನ್ನು ಮುಂದೆ ಸಂತೋಷದಿಂದ ಕಣ್ಣೀರು ಹಾಕಿಸದೆ ನೋಡ್ಕೊಳ್ತಾರೆ ಅನ್ನುವಂತಹ ಗ್ಯಾರಂಟಿ ಇರಲಿಲ್ಲ. ಅವರಿಗೆ ಸ್ವಂತ ಮನೆ ಇದ್ದರೂ ಕೂಡ ತಿಂಗಳಿಗೆ 20 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದ್ದರೂ ಕೂಡ, ಇದರ ಜೊತೆಗೆ ಮದುವೆ ಸಮಯದಲ್ಲಿ ಹಣ, ಒಡವೆ, ಕಾರು ಇದೆಲ್ಲ ಅವರಿಗೆ ಕೊಟ್ಟಿದ್ದರೂ ಕೂಡ ಅದು ಯಾವುದಕ್ಕೂ ಇವರು ಸಂತೃಪ್ತರಾಗದೆ ಅವರ ದುರಾಸೆಯಿಂದ ಇನ್ನಷ್ಟು ಬೇಕು ಅಂತ ಹಠ ಹಿಡಿದಾಗಲೇ ಅವರು ಎಂಥ ಕಟುಕರು ಅನ್ನೋದು ಯಾರಿಗಾದರೂ ಅರ್ಥ ಆಗಲೇಬೇಕಿತ್ತು. ಆದರೆ ಆ ರಿಧನ್ಯ ಮನೆಯವರಿಗೆ ಅದು ಅರ್ಥ ಆಗಲಿಲ್ಲ. ಈ ರೀತಿ ಹೆಣ್ಣಿನ ಹಣ, ಒಡವೆ ಹಾಗೂ ಅವರು ಕೊಡುವಂತಹ ದುಡ್ಡಲ್ಲಿ ಈ ರೀತಿ ಜೋರಾಗಿ ಬದುಕಬೇಕು ಅಂತ ಬಯಸುವಂತಹ ಈ ಕವಿನ್ ಕುಮಾರ್ ತರದವರು ಪುರುಷರ ಕುಲಕ್ಕೆ ದೊಡ್ಡ ಅವಮಾನ. ಅವಳು ಮದುವೆ ನಂತರ ಆ ಕೆಲವೇ ದಿನಗಳಲ್ಲಿ ಆ ಘೋರ ನರಕಯಾತನೆಗೆ ಅವಳು ತೀವ್ರ ಜರ್ಜರಿತಳಾಗಿ ಹೋಗಿದ್ಲು. ಈ ರಿಧನ್ಯ ಆಗಾಗ ಹತ್ತಿರದ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು. ಇದೆಲ್ಲದರಿಂದ ಹೆದರಿ ಕಂಗಾಲಾದಂತಹ ರಿಧನ್ಯ ಇನ್ನು ಇವರ ಜೊತೆ ಬದುಕುವುದರಲ್ಲಿ ಅರ್ಥ ಇಲ್ಲ ಅಂತ ಯೋಚನೆ ಮಾಡಿ ತೋಟದ ತೆಂಗಿನ ಮರದ ಹತ್ತಿರ ಇದ್ದಂಥ ಒಂದು ವಿಷದ ಕೀಟನಾಶಕವನ್ನು ತಗೊಂಡು ಅದನ್ನು ಸೇವನೆ ಮಾಡಿ ತನ್ನ ಜೀವನವನ್ನು ತಾನೇ ಕಳೆದುಕೊಂಡಿದ್ದಾಳೆ. ಅದನ್ನು ಸೇವಿಸಿದ ನಂತರ ತನ್ನ ಕಡೆಯವರಿಗೆ ಆ ವಾಯ್ಸ್ ನೋಟನ್ನು ಕೂಡ ಕಳಿಸಿದ್ದಾಳೆ. ಅದರಲ್ಲಿ ಅವಳು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾಳೆ. ಮುಖ್ಯವಾಗಿ ನಾನು ಈ ರೀತಿ ಮಾಡಿಕೊಳ್ಳುತ್ತಿರುವುದಕ್ಕೆ ಅವಳು ತನ್ನ ತಂದೆ ತಾಯಿಗೆ ಕ್ಷಮೆ ಕೇಳಿದ್ದಾಳೆ. ಇದರ ಜೊತೆ ಅಲ್ಲಿ ಆಗಿದ್ದೆಲ್ಲವನ್ನೂ ಕೂಡ ಆಕೆ ಹೇಳಿದ್ದಾಳೆ. ಅಪ್ಪ, ಕವಿನ್ ಮತ್ತು ಅವರ ತಂದೆ ತಾಯಿ ಎಲ್ಲರೂ ಪ್ರೀತಿಯ ನಾಟಕ ಮಾಡಿಕೊಂಡು ಈ ಮದುವೆಯನ್ನು ಮಾಡಿಕೊಂಡಿದ್ದಾರೆ. ಅವರು ಕೊಡುತ್ತಿರುವ ಮೆಂಟಲ್ ಟಾರ್ಚರನ್ನು ನಾನು ತಡೆದುಕೊಳ್ಳುವುದಕ್ಕೆ ಆಗುತ್ತಿಲ್ಲ. ನನಗೆ ಇಲ್ಲಿ ಹೇಗೆ ಇರಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ದಿನ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ನಾನು ಯಾರ ಹತ್ರ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಯಾರಿಗಾದರೂ ಹೇಳಿದರೆ ಇನ್ನೂ ಹೊಸದು ಎಲ್ಲವನ್ನ ಸರಿ ಮಾಡಿಕೊಂಡು ಹೋಗು ಅಂತ ಹೇಳ್ತಾರೆ. ಇವರೆಲ್ಲರೂ ಒಂದು ರೀತಿ ಸೈಕೋ ಥರ ಆಡ್ತಿದ್ದಾರೆ ಅಂತ ಅವಳು ಹೇಳ್ತಾಳೆ. ಇದರ ಜೊತೆ ಆಕೆ ಇಲ್ಲಿ ತಿಳಿಸಿರುವ ಇನ್ನೊಂದು ಮುಖ್ಯ ವಿಷಯ ಏನು ಅಂದರೆ, ಈ ವಾಯ್ಸ್ ನೋಟ್ ಯಾಕೆ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೀನಿ ಅಂದರೆ, ನಾನು ಇದನ್ನು ಕಳಿಸದೇನೆ ನನ್ನ ಜೀವವನ್ನು ತೆಗೆದುಕೊಂಡು ಬಿಡಬಹುದಿತ್ತು. ಆದರೆ ನಾನು ಹೋದ ಮೇಲೆ ಜನ ಹಾಗೂ ಸಮಾಜ ಇದರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲದೆ ಇದ್ದರೂ ತಾವೇ ಏನೇನೋ ಕತೆಗಳನ್ನು ಕಟ್ಟಿ ಎಲ್ಲ ಕಡೆ ಕೆಟ್ಟ ಪ್ರಚಾರ ಮಾಡ್ತಾರೆ.
ಅವರು ನನ್ನ ವ್ಯಕ್ತಿತ್ವದ ತೇಜೋವಧೆ ಮಾಡುವುದರ ಜೊತೆಗೆ ನನ್ನ ಕುಟುಂಬದ ಬಗ್ಗೆ ಕೂಡ ಇಲ್ಲಸಲ್ಲದ ಮಾತನಾಡಿ ಅವರು ತಲೆ ತಗ್ಗಿಸುವಂತೆ ಮಾಡುತ್ತಾರೆ. ಹೀಗಾಗಿ ಈ ರೀತಿ ಯಾವತ್ತೂ ಯಾವ ಹೆಣ್ಣಿಗೂ ಕೂಡ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ನಾನು ಈ ರೀತಿ ರೆಕಾರ್ಡ್ ಮಾಡಿ ಇದನ್ನೆಲ್ಲ ನಿಮಗೆ ಕಳಿಸ್ತಾ ಇದ್ದೀನಿ ಅಂತ ಆಕೆ ಹೇಳಿದ್ಲು. ಇದರ ಜೊತೆ ಆಕೆ ಹೇಳಿದಂತಹ ಇನ್ನೂ ಒಂದು ವಿಷಯ ಏನು ಅಂದರೆ, ಆಕೆ ಬಳಿ ಇದ್ದಂತಹ ಒಡವೆಗಳು ಅಂದರೆ ಆಕೆಗೆ ಮದುವೆ ಸಮಯದಲ್ಲಿ ಅವರ ತಂದೆ ಕೊಟ್ಟಿದ್ದಂತಹ ಚಿನ್ನದ ಒಡವೆಗಳು ಎಲ್ಲಿವೆ, ಹಾಗೂ ನಾನು ಹೋದ ನಂತರ ನನ್ನ ತವರು ಮನೆಯವರು ಎಲ್ಲಿ ಹುಡುಕಿ ಪತ್ತೆ ಹಚ್ಚಬೇಕು ಅಂತ ಕೂಡ ರಿಧನ್ಯ ತಿಳಿಸಿದ್ದಾಳೆ. ತನ್ನ ಗಂಡನ ಮನೆಯ ತನ್ನ ರೂಮ್ನಲ್ಲಿ ಇರುವಂತಹ ಬಾತ್ರೂಮ್ನ ಕೆಳಗೆ ಒಂದು ಬ್ಯಾಗ್ನಲ್ಲಿ ಭದ್ರವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕೀ ಕೂಡ ಅಲ್ಲೇ ಇದೆ ಅಂತ ಆಕೆ ವಾಯ್ಸ್ ಮೆಸೇಜಲ್ಲಿ ತಿಳಿಸಿ, ಆ ಒಡವೆಗಳನ್ನು ನೀವು ತೆಗೆದುಕೊಳ್ಳಿ, ನನಗಾಗಿ ಮಾಡಿಸಿದಂತಹ ಚಿನ್ನದ ಸರ, ಚೈನ್ ಹಾಗೂ ಮದುವೆಗೆ ಅಂತ ನೀವು ನನಗೆ ಕೊಟ್ಟಿದ್ದಂತಹ 2 ಲಕ್ಷ ರೂಪಾಯಿ ನಗದು ಕೂಡ ನಾನು ಭದ್ರವಾಗಿ ಎತ್ತಿಟ್ಟಿದ್ದೀನಿ. ನಾನು ಹೋದ ನಂತರ ಅವು ನಿಮಗೆ ಸುಲಭವಾಗಿ ಸಿಗಲಿ ಅಂತ ಅದನ್ನು ಬಚ್ಚಿಟ್ಟು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಅಂತ ಆಕೆ ರೆಕಾರ್ಡ್ ಮಾಡಿ ಕಳಿಸಿದ್ಲು. ಸ್ನೇಹಿತರೆ, ಇದನ್ನೆಲ್ಲ ಕೇಳಿದರೆ ಒಂದು ಕ್ಷಣ ಮೈ ಕಂಪಿಸುತ್ತದೆ. ಯಾವುದೇ ತಂದೆಗೂ ಕೂಡ ಇಂತಹ ಒಂದು ದುಸ್ಸಂದರ್ಭ ಬರಬಾರದು. ಈ ರೀತಿ ಆ ತಂದೆಯ ಬಗ್ಗೆ ಯೋಚನೆ ಮಾಡಿದರೆ ಮನಸ್ಸು ತುಂಬ ಭಾರವಾಗುತ್ತೆ. ಇಷ್ಟೆಲ್ಲ ಆದ ನಂತರ ಅವಳು ಹೇಳಿದಂತಹ ಆ ಜಾಗದಲ್ಲಿ ಅವಳು ವಾಯ್ಸ್ ಮೆಸೇಜ್ ಕಳಿಸಿದಂಥ ಮೊಬೈಲ್ ಹಾಗೂ ಬಾತ್ರೂಮ್ನ ಕೀ ಕೂಡ ಸಿಗುತ್ತೆ. ಅದನ್ನು ಓಪನ್ ಮಾಡಿ ನೋಡಿದಾಗ ಅವಳು ಈ ಮೊದಲೇ ಹೇಳಿದಂತೆ ಆ ಎಲ್ಲ ಒಡವೆಗಳು ಕೂಡ ಅದರೊಳಗೆ ಸುರಕ್ಷಿತವಾಗಿದ್ದವು. ಅವಳ ಗಂಡ, ಅತ್ತೆ ಹಾಗೂ ಮಾವ ಈ 3 ಜನ ನರರಾಕ್ಷಸರಿಗೆ ತುಂಬ ಉಗ್ರವಾದಂತಹ ಶಿಕ್ಷೆಯನ್ನು ಕೊಡಬೇಕು. ಮುಂದೆ ನಮ್ಮ ದೇಶದಲ್ಲಿ ಯಾವ ಹೆಣ್ಣಿಗೂ ಈ ರೀತಿ ಸ್ಥಿತಿ ಬರಬಾರದು ಅಂತ ಶಿಕ್ಷೆಯನ್ನು ಅವರಿಗೆ ಕೊಡಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ. ವೀಕ್ಷಕರೇ, ಈ ರಿಧನ್ಯ ಮನಸ್ಸು ಮಾಡಿದರೆ ಆಕೆ ಒಂದು ಕಂಪ್ಲೇಂಟ್ ಕೊಟ್ಟು ಇವರು 3 ಜನನ ಕೂಡ ಒಳಗೆ ಹಾಕಿಸಬಹುದಿತ್ತು. ಆದರೆ ಆಕೆ ದೇವತೆ, ಆಕೆ ಇವರನ್ನು ಕ್ಷಮಿಸಿ ತನ್ನ ಪ್ರಾಣವನ್ನು ಕಳೆದುಕೊಂಡಳು. ಒಟ್ಟಿನಲ್ಲಿ ಈ ಒಂದು ಪ್ರಕರಣದಿಂದ ಈ ತಂದೆ ತಾಯಿಗಳು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು ಅಂದರೆ, ಶ್ರೀಮಂತರ ಮನೆಗೆ ನಮ್ಮ ಮಗಳನ್ನು ಕೊಟ್ಟರೆ ಅವಳು ಚೆನ್ನಾಗಿ ಇರುತ್ತಾಳೆ, ಹಣ ಇರೋರ ಮನೆಗೆ ನಮ್ಮ ಮಗಳನ್ನು ಮದುವೆ ಮಾಡಿ ಕಳಿಸಿದರೆ ಅವಳ ಜೀವನ ಪೂರ್ತಿ ಸಂತೋಷವಾಗಿ ಇರುತ್ತಾಳೆ ಅನ್ನುವಂತಹ ಆ ಕಲ್ಪನಾ ಲೋಕದಿಂದ ಎಲ್ಲರೂ ಕೂಡ ಹೊರಗೆ ಬರಬೇಕು. ಹುಡುಗ ಬಡವನಾಗಿದ್ದರೂ ಪರವಾಗಿಲ್ಲ, ಆತ ಗುಣವಂತ ಆಗಿದ್ರೆ ಸಾಕು ಅನ್ನುವಂತಹ ಮನಸ್ಥಿತಿಯನ್ನು ಎಲ್ಲ ತಂದೆ ತಾಯಿಗಳು ಕೂಡ ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ಸತ್ಯ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.